ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿಯೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ. 2028ರವರೆಗೂ ಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗುವುದಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ಹಲವರು ಆಸೆ ಇರುವುದು ಸಹಜ. ಆದ್ರೆ ಯಾವ ದಾಸಯ್ಯನ್ ಕೂಡ ಸಿಎಂ ಮಾಡಿದ್ರು ನಾವು ಒಪ್ಕೊಳ್ಳಕ್ ರೆಡಿ ಇದೆ ಅಂತ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ಇಲ್ಲ MLA ಅಂದ್ರೆ ಇಲ್ಲ. ಒಂದ್ ನಿಮಿಷ ಕೇಳ್ರಿ. ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರೋಯಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ನಿರ್ಧಾರ ಇಲ್ಲ ನಾನು ಹೇಳ್ತಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು DK ಶಿವಕುಮಾರ್ ಮಾಡ್ತಾರ, ಮಾಡ್ಲಿ. DK ಶಿವಕುಮಾರ್ ಆಗ್ತಾರ, ಆಗ್ಲಿ. ಯಾರು ಬೇಕು ಬೀದಿಗೋ ದಾಸೆ ಆಗ್ಲಿ, ಹೈಕಮಾಂಡ್ ನಾವು ಒಪ್ಕೊಂತೀವಿ. ಸರ್ ಶಾಸಕ ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರೊಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂತೀವಿ. ಇಲ್ಲ MLA ಅಂದ್ರೆ ಇಲ್ಲ. ಒಂದ್ ನಿಮಿಷ ಕೇಳ್ರಿ. ಇಲ್ಲ ಅದಕ್ಕೆ ಹೇಳ್ತೀನಿ. ನಮ್ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರ್ ಬೇಕು MLA ಆಗ್ಬೇಕಂತಾನಿಲ್ಲ. 6 ತಿಂಗಳು ಇದ್ದಿದ್ದವ್ರಿಗೆ MLA ಆಗ್ಬೋದು, MLA ಆಗ್ಬೋದು, ಏನ್ ಬೇಕಾದಾಗ್ಬೋದು. ಈಗ ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ಬಹಳ ಜನ ಆಗಿದ್ದಾರೆ, ಆತರ ಬಹಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗ್ಬೇಕು, ಇಲ್ಲ MLA ಆಗ್ಬೇಕು. ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರೋಯಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ನಿರ್ಧಾರ ಇಲ್ಲ ನಾನು ಹೇಳ್ತಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು DK ಶಿವಕುಮಾರ್ ಮಾಡ್ತಾರ, ಮಾಡ್ಲಿ. DK ಶಿವಕುಮಾರ್ ಆಗ್ತಾರ, ಆಗ್ಲಿ. ಯಾರು ಬೇಕು ಬೀದಿಗೋ ದಾಸೆ ಆಗ್ಲಿ, ಹೈಕಮಾಂಡ್ ನಾವು ಒಪ್ಕೊಂತೀವಿ. ಸರ್ ಶಾಸಕ ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರೊಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂತೀವಿ. ಇಲ್ಲ MLA ಅಂದ್ರೆ ಇಲ್ಲ. ಒಂದ್ ನಿಮಿಷ ಕೇಳ್ರಿ. ಇಲ್ಲ ಅದಕ್ಕೆ ಹೇಳ್ತೀನಿ. ನಮ್ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರ್ ಬೇಕು MLA ಆಗ್ಬೇಕಂತಾನಿಲ್ಲ. 6 ತಿಂಗಳು ಇದ್ದಿದ್ದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನ್ ಬೇಕಾದಾಗ್ಬೋದು. ಈಗ ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ಬಹಳ ಜನ ಆಗಿದ್ದಾರೆ, ಆತರ ಬಹಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗ್ಬೇಕು, ಇಲ್ಲ MLA ಆಗ್ಬೇಕು.